ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸದಸ್ಯರ ಜೊತೆ ಹರಟೆ ಹೊಡೆಯುತ್ತಾ ಕುಳಿತುಕೊಳ್ಳುತ್ತಿರಬೇಕಾದರೆ ಹೊರಗಿನಿಂದ ಬಾಗಿಲು ಬಡಿದ ಸೌಂಡ್ ಕೇಳುತ್ತೆ. ಆಗ ನೀವು ಯಾರೆಂದು ನೋಡುವಾಗ ಪೋಸ್ಟ್ಮ್ಯಾನ್ ಅಲ್ಲಿ ನಿಂತಿರುತ್ತಾನೆ. ಅವ ನಿಮ್ಮ ಕೈಗೆ ಒಂದು ಕವರನ್ನು ನೀಡುತ್ತಾನೆ. ಅದನ್ನು ನೀವು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಹೀಗೆ ಬರೆದಿರುತ್ತೆ: ನೀವು ವಾಸ ಮಾಡಿರುವ ಈ ಸ್ಥಳ ವಕ್ಫ್ ಬೋರ್ಡಿಗೆ ಸೇರಿದ್ದು, ಹಾಗಾಗಿ ಕೂಡಲೇ ನೀವು ಈ ಸ್ಥಳವನ್ನು ವಕ್ಫ್ ಮಂಡಳಿಗೆ ಹಸ್ತಾಂತರಿಸತಕ್ಕದ್ದು. ಅದನ್ನು ಓದಿದ ನೀವು ಹಾಗೂ ನಿಮ್ಮ ಕುಟುಂಬ ಸದಸ್ಯರೆಲ್ಲರೂ ಒಮ್ಮೆಲೆ ದಿಗ್ಭ್ರಾಂತರಾಗುತ್ತೀರಿ. ಯಾಕೆಂದರೆ ನೀವು ವಾಸ ಮಾಡಿರುವ ಜಾಗ, ನೀವು ಮನೆ ಕಟ್ಟಿರುವ ಜಾಗ ನಿಮಗೆ ನೂರಾರು ವರ್ಷಗಳಿಂದ ಪೂರ್ವಜರಿಂದ ಬಂದ ಆಸ್ತಿ. ಅದಲ್ಲದೆ ಮನೆಯು ಇತ್ತೀಚೆಗಷ್ಟೇ ನೀವು ಕಟ್ಟಿರುವ ಮನೆ. ಎಲ್ಲ ದಾಖಲೆಗಳು ಕಬಾಟಿನಲ್ಲಿ ಭದ್ರವಾಗಿರಬೇಕಾದರೆ ಇದು ವಕ್ಫ್ ಬೋರ್ಡಿನ ಆಸ್ತಿ ಹೇಗೆ ಆಗುತ್ತದೆ ಎಂದು ನೀವು ಚಿಂತಿಸುತ್ತೀರಿ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ನೀಡುತ್ತೀರಿ. ಆಗ ಪೊಲೀಸರು ಅಸಹಾಯಕರಾಗಿ ಇದನ್ನು ನಮ್ಮಿಂದ ಏನು ಮಾಡಲಾಗುವುದಿಲ್ಲ ಎಂದು ಹೇಳುತ್ತಾರೆ. ನೀವು ಕಾನೂನಿನ ಮೂಲಕ ಹೋರಾಟ ಮಾಡಲು ಕೋರ್ಟಿಗೆ ಹೋದರೆ ಅವರು ವಕ್ಫ್ ನ್ಯಾಯ ಮಂಡಳಿ ಬಳಿಗೆ ಹೋಗಲು ನಿಮಗೆ ತಿಳಿಸುತ್ತಾರೆ. ಮುಸ್ಲಿಂ ಬಾಂಧವರನ್ನು ಒಳಗೊಂಡ ವಕ್ಫ್ ನ್ಯಾಯ ಮಂಡಳಿ ಬಳಿ ನೀವು ಹೋದಾಗ ಮುಸ್ಲಿಮರೇ ತುಂಬಿರುವ ವಕ್ಫ್ ನ್ಯಾಯ ಮಂಡಳಿಯ ಬಳಿ ಇದು ನಮ್ಮದು ಆಸ್ತಿ, ಇದು ನಮ್ಮ ಪೂರ್ವಜರ ಆಸ್ತಿ, ಎಲ್ಲ ದಾಖಲೆ ಪತ್ರಗಳು ನಮ್ಮಲ್ಲಿವೆ ಎಂದು ಅವರ ಬಳಿಗೆ ದಾಖಲೆಗಳನ್ನು ತೋರಿಸುತ್ತೀರಿ. ಇದು ನಿಮಗೆ ಸೇರಿದ್ದ ಅಥವಾ ಮಂಡಳಿಗೆ ಸೇರಿದ್ದ ಎಂದು ನಾವು ತೀರ್ಮಾನ ಮಾಡುತ್ತೇವೆಂದು ಖಡಾಖಂಡಿತವಾಗಿ ಹೇಳುತ್ತಾರೆ. ನೀವು ನಿಮ್ಮ ಮನೆ ಆಸ್ತಿಗಾಗಿ ಅವರ ಎದುರು ಕೈಕಟ್ಟಿ ತಲೆ ತಗ್ಗಿಸಿ ನಿಲ್ಲಬೇಕಾಗುತ್ತದೆ. ಯಾಕೆಂದರೆ ಕಾಂಗ್ರೆಸ್ ರೂಪಿಸಿರುವ ಕಾನೂನು ಆ ರೀತಿ ಇದೆ. ನಮಸ್ತೆ ಸ್ನೇಹಿತರೆ, ನಿಮಗೆ ಜೈ ಕೇಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಧರ್ಮದ ಬಗ್ಗೆ, ಹಿಂದುತ್ವದ ಬಗ್ಗೆ, ಹಿಂದೂಗಳ ಆಚಾರ ವಿಚಾರದ ಬಗ್ಗೆ ಮಾತನಾಡಲು ಭಯಪಡುವಂಥ ಸಮಯದಲ್ಲಿ ನಾನೊಂದು ನಿಮಗೆ ಹೊಸದಾಗಿ ಚಾನಲ್ ಅನ್ನು ಓಪನ್ ಮಾಡಿ ನಿಮಗೆ ಹಿಂದೂ ಧರ್ಮದ ವಿಷಯದ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಹಿಂದುತ್ವದ ಕುರಿತು ಮಾತನಾಡಲು ಎಲ್ಲರೂ ಹಿಂಜರಿಯುತ್ತಾರೆ. ಯಾಕೆಂದರೆ ಅವರಿಗೆ ಹಿಂದೂಗಳದೇ ಬೆಂಬಲ ಸಿಗುವುದಿಲ್ಲ. ಹಾಗಾಗಿ ನೀವೆಲ್ಲರೂ ನನಗೆ ಬೆಂಬಲ ನೀಡುತ್ತೀರಿ ಎಂಬ ನಂಬಿಕೆಯಿಂದ ನಿಮ್ಮ ಮುಂದೆ ಬರಲಿದ್ದೇನೆ. ದಯವಿಟ್ಟು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಬೆಂಬಲಿಸಿ. ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡುತ್ತೀರಿ ಎಂದು ನಾನು ನಂಬಿದ್ದೇನೆ. ನಮಸ್ತೆ. ಆಗ ನಾನು ನಿಮಗೆ ವಿವರಿಸಿರುವ ವಿಷಯ ಏನೋ ಇವ ಕಲ್ಪನೆ ಮಾಡಿಕೊಂಡು ಹೇಳುತ್ತಿದ್ದಾನೆ ಎಂದು ಅಂದುಕೊಳ್ಳಬಹುದು ನೀವು. ಆದರೆ ಮುಂದಿನ ದಿನಗಳಲ್ಲಿ ಇದೇ ಘಟನೆ ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ನಡೆಯಬಹುದು. ಹಿಂದೂಗಳು ಬಹುಸಂಖ್ಯಾತರಾಗಿರುವ ಸಮಯದವರೆಗೆ ನೀವು ಸುರಕ್ಷಿತರಾಗಿರಬಹುದು. ಯಾವಾಗ ಹಿಂದೂಗಳ ಸಂಖ್ಯೆ 50% ಕಡಿಮೆ ಬರುವುದೋ ಆಗ ಇದು ಖಂಡಿತ ನಡೆಯುತ್ತೆ. ಯಾಕೆಂದರೆ ಆ ಸಮಯದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವವು ಇರುತ್ತೆ, ಕಾಂಗ್ರೆಸ್ ರೂಪಿಸಿರುವ ಕಾನೂನುಗಳು ಇರುತ್ತವೆ. ಹಿಂದೂಗಳನ್ನು ನಿಯಂತ್ರಣ ಮಾಡಲೆಂದೇ ಕಾಂಗ್ರೆಸ್ ತನ್ನ ಸರಕಾರದ ಅವಧಿಯಲ್ಲಿ ರೂಪಿಸಿರುವ ಕಾಯ್ದೆ ವಕ್ಫ್ ಕಾಯ್ದೆ. ಈ ಕಾಯ್ದೆಯ ಪ್ರಕಾರ ವಕ್ಫ್ ಬೋರ್ಡ್ ಲಾ ಅಂತ ರಚನೆಯಾಗಿ ಅದಕ್ಕೊಂದು ಸಮಿತಿ ರಚನೆಯಾಗಿ ಆ ಸಮಿತಿಯವರು ಯಾವುದಾದರೂ ಒಂದು ಸ್ಥಳವನ್ನು ಇದು ನಮಗೆ ಸೇರಬೇಕು ಎಂದು ತೀರ್ಮಾನಿಸಿ ಅವರು ಆ ಸ್ಥಳದ ವಾರಸುದಾರರಿಗೆ ಸೂಚಿಸಿ ಅದನ್ನು ತಮ್ಮ ಧಾರ್ಮಿಕ ಕೇಂದ್ರಕ್ಕೆ ವಶಪಡಿಸಿಕೊಳ್ಳುವ ಅಧಿಕಾರವನ್ನು ಕಾಂಗ್ರೆಸ್ ಸರಕಾರವು ವಕ್ಫ್ ಕಾಯ್ದೆಯ ಮೂಲಕ ಅಲ್ಪಸಂಖ್ಯಾತರಿಗೆ ನೀಡಿದೆ. ನಿಮಗೆ ಗೊತ್ತಿರಬಹುದು, ತಮಿಳುನಾಡಿನ ತಿರುಚಿರಾಪಳ್ಳಿ ಎಂಬಲ್ಲಿ 1500 ವರ್ಷಗಳ ಹಳೆಯದಾದ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನ ನಿಜವಾಗಿ ನೋಡಿದರೆ ಇಸ್ಲಾಂ ಧರ್ಮ ಹುಟ್ಟುವ ಮೊದಲೇ ಇತ್ತು. 2-3 ವರ್ಷಗಳ ಹಿಂದೆ ಅಲ್ಲಿನ ರೈತನೊಬ್ಬ ತನ್ನ ಜಮೀನನ್ನು ಮಾರಲು ಹೋದಾಗ ಅಲ್ಲಿನ ಕಂದಾಯ ಇಲಾಖೆ ಈ ಜಾಗ ವಕ್ಫ್ ಬೋರ್ಡಿಗೆ ಸೇರಿದ್ದು ಎಂದು ತಿಳಿಸಿದರು. ವಕ್ಫ್ ಬೋರ್ಡು ಆ 1500 ವರ್ಷಗಳ ಇತಿಹಾಸ ಹೊಂದಿರುವ ದೇವಸ್ಥಾನ ಸಹಿತ ಇಡೀ ಗ್ರಾಮವನ್ನೇ ಇದು ವಕ್ಫ್ ಮಂಡಳಿ ಆಸ್ತಿ ಎಂದು ಘೋಷಣೆ ಮಾಡಿತ್ತು. ಅದೇ ರೀತಿ ಲಕ್ನೋದಲ್ಲಿ ಹಿಂದೂ ಮಹಿಳೆಗೆ ಸೇರಿದ ಆಸ್ತಿಯೊಂದನ್ನು ಇದು ವಕ್ಫ್ ಮಂಡಳಿಗೆ ಸೇರಿದ್ದು ಎಂದು ಉತ್ತರ ಪ್ರದೇಶದ ಮಂಡಳಿ ಘೋಷಣೆ ಮಾಡಿತು. ಆದರೆ ಇದು ಎರಡೂ ಪ್ರಕರಣಗಳು ಬಲವಾದ ಪ್ರತಿಭಟನೆ ಹಾಗೂ ವಿರೋಧದಿಂದಾಗಿ ವಕ್ಫ್ ಮಂಡಳಿಗೆ ಸೇರುವುದು ತಪ್ಪಿತು. ಆ ಸಮಯದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರಕಾರ ಇದ್ದಿದ್ದರೆ ಅದು ಮಂಡಳಿಗೆ ಸೇರುತ್ತಿತ್ತೋ ಏನೋ. ಹೌದು ಗೆಳೆಯರೆ,
ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಪಕ್ಷವು ಹಿಂದೂಗಳ ವಿರುದ್ಧವಾಗಿ ಅಲ್ಪಸಂಖ್ಯಾತರ ಪರವಾಗಿ ಹಿಂದೂಗಳನ್ನು ನಿಯಂತ್ರಣ ಮಾಡಲೆಂದೇ ಹಲವಾರು ಕಾನೂನುಗಳನ್ನು ಜಾರಿ ತಂದಿತು. ಆ ಕಾನೂನುಗಳಲ್ಲಿ ವಕ್ಫ್ ಬೋರ್ಡ್ ಕಾನೂನು ಕೂಡ ಒಂದು. 1954ರಲ್ಲಿ ಪ್ರಥಮ ಬಾರಿಗೆ ಜವಾಹರ್ಲಾಲ್ ನೆಹರೂರವರು ವಕ್ಫ್ ಕಾಯಿದೆಯನ್ನು ಜಾರಿಗೆ ತಂದರು. ಈ ಕಾಯಿದೆ ಜಾರಿಗೆ ತರುವ ಉದ್ದೇಶ ಏನಿತ್ತು ಅಂದರೆ, ಭಾರತ ಸ್ವತಂತ್ರಗೊಂಡಾಗ ಅದರ ಜೊತೆ ಭಾರತವನ್ನು ತುಂಡರಿಸಿ ಪಾಕಿಸ್ತಾನ ಎಂಬ ಹೊಸ ರಾಷ್ಟ್ರವನ್ನು ಹುಟ್ಟಾಕಲಾಯಿತು. ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಮುಸ್ಲಿಂ ರಾಷ್ಟ್ರದ ಸ್ಥಾನಮಾನವನ್ನು ನೀಡಲಾಯಿತು. ಹಾಗಾಗಿ ಭಾರತದ ಹಲವಾರು ಮುಸ್ಲಿಮರು ಭಾರತವನ್ನು ತೊರೆದು ಪಾಕಿಸ್ತಾನಕ್ಕೆ ಹೋದರು. ಅದಾದ ಕೆಲವು ಸಮಯಗಳ ನಂತರ ನೆಹರೂರವರು ಭಾರತ ಬಿಟ್ಟು ಹೋದ ಮುಸ್ಲಿಮರ ಜಾಗವು ಇಲ್ಲಿರುವ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗೆ ಸೇರಿದ್ದು, ಆ ಜಾಗವನ್ನು ಬೇರೆ ಯಾರೂ ಅತಿಕ್ರಮಿಸುವ ಹಾಗಿಲ್ಲ ಎಂದು ಹೊಸ ಕಾನೂನನ್ನು ಜಾರಿಗೆ ತಂದು ವಕ್ಫ್ ಬೋರ್ಡ್ ಎಂಬ ಹೊಸ ಸಮಿತಿಯನ್ನು ರಚನೆ ಮಾಡಿದರು. ಆ ಮಂಡಳಿಯು ಮುಂದೆ ಭಾರತಾದ್ಯಂತ ಹಲವಾರು ಸ್ಥಳಗಳನ್ನು ಧಾರ್ಮಿಕ ಸಂಘ ಸಂಸ್ಥೆಗಳಿಗಾಗಿ ವಶಪಡಿಸಿಕೊಂಡಿತ್ತು. ನಂತರ ಅದೇನು ಅಷ್ಟು ಮುಂದುವರೆಯದೆ ತನ್ನ ಪಾಡಿಗೆ ತನ್ನಷ್ಟಕ್ಕೆ ಇದ್ದಿತು. ವಕ್ಫ್ ಎಂಬ ಪದ ಹುಟ್ಟಿಕೊಂಡಿದ್ದು ದಿಲ್ಲಿ ಸುಲ್ತಾನರ ಅವಧಿಯಲ್ಲಿ. ಆ ಸಮಯದಲ್ಲಿ ದಿಲ್ಲಿ ಸುಲ್ತಾನ ಮುಯಿಜುದ್ದೀನ್ ಎಂಬ ರಾಜ ಯುದ್ಧ ಗೆದ್ದ ಪ್ರದೇಶದ 2 ಹಳ್ಳಿಗಳನ್ನು ಅಲ್ಲಿ ಇದ್ದ ಮುಲ್ತಾನಿನ ಜುಮ್ಮಾ ಮಸೀದಿಗೆ ದೇಣಿಗೆಯಾಗಿ ನೀಡಿದ. ಅಲ್ಲಿಂದ ಮುಂದೆ ಸುಲ್ತಾನರು ಮೊಘಲರು ತಾವು ಗೆದ್ದ ಪ್ರದೇಶಗಳ ಕೆಲವು ಭೂಭಾಗಗಳನ್ನು ಅಲ್ಲಿ ಇರುವ ಮಸೀದಿಗೆ, ಅಂದರೆ ಧಾರ್ಮಿಕ ದಾನವಾಗಿ ನೀಡುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು. ಹಾಗಾಗಿ ಇಂದಿಗೂ ಎಷ್ಟೋ ಭೂಪ್ರದೇಶ ಆ ಪ್ರದೇಶದ ಮಸೀದಿಯ ಕೈ ಕೆಳಗೆ ಇದೆ. ನಂತರ ಆಡಳಿತ ಮಾಡಿದ ಬ್ರಿಟಿಷರು ಈ ಪದ್ಧತಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಿದರು. ನಂತರ ಇದನ್ನು ಪುನಃ ಜಾರಿಗೆ ತಂದದ್ದೇ ಕಾಂಗ್ರೆಸ್ ಸರಕಾರದ ಜವಾಹರ್ಲಾಲ್ ನೆಹರು 1954ರಲ್ಲಿ. 1995ರಲ್ಲಿ ವಕ್ಫ್ ಕಾಯಿದೆಗೆ ತಿದ್ದುಪಡಿ ತರಲಾಗಿದ್ದು, ಈ ಹೊಸ ತಿದ್ದುಪಡಿಯ ಮೂಲಕ ದೇಶದಾದ್ಯಂತ ಪ್ರತಿ ರಾಜ್ಯದಲ್ಲೂ ವಕ್ಫ್ ಬೋರ್ಡ್ ಅನ್ನು ಸ್ಥಾಪಿಸಲಾಯಿತು. ಈ ಮಂಡಳಿಯು ಯಾವುದೇ ಸ್ಥಳವನ್ನು ಗುರುತಿಸಿ ಇದು ತನಗೆ ಸೇರಿದ್ದು ಎಂದು ಆ ಸಂಬಂಧಪಟ್ಟ ಆಸ್ತಿದಾತರಿಗೆ ನೋಟಿಸ್ ನೀಡುವ ಅಧಿಕಾರವನ್ನು ಹೊಂದಿತ್ತು. ನಂತರ ನ್ಯಾಯಾಲಯದ ಮೂಲಕ ನೋಟಿಸ್ ಪಡೆದವರು ಇದು ತಮಗೆ ಸೇರಿದ ಜಾಗ ಎಂದು ರುಜುವಾತು ಪಡಿಸಬೇಕಿತ್ತು. 2013ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪುನಃ ತಿದ್ದುಪಡಿ ಮಾಡಿ ಅದನ್ನು ಪುನಃ ಬಲಪಡಿಸಿ ವಕ್ಫ್ ಮಂಡಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಲಾಯಿತು. ಈ ಅಧಿಕಾರದ ಪ್ರಕಾರ ವಕ್ಫ್ ಮಂಡಳಿಯು ಯಾವುದಾದರೂ ಭೂಪ್ರದೇಶವನ್ನು ತನ್ನ ಜಾಗ ಎಂದು ಗುರುತಿಸಿದರೆ ಆ ಜಾಗದ ಮಾಲಕರು ಕಾನೂನಿನ ಮೊರೆ ಹೋಗಲು ಅವಕಾಶ ಇಲ್ಲ. 2013ರ ತಿದ್ದುಪಡಿಯ ಪ್ರಕಾರ ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವ ಅಧಿಕಾರ ವಕ್ಫ್ ನ್ಯಾಯ ಮಂಡಳಿಗೆ ಮಾತ್ರ ಇತ್ತು. ಸಂವಿಧಾನದತ್ತವಾದ ನ್ಯಾಯಾಲಯಗಳಿಗೂ ಯಾವ ಅಧಿಕಾರವೂ ಇರಲಿಲ್ಲ. ಒಂದು ವೇಳೆ ಅದು ತನ್ನ ಜಾಗವೆಂದು ರುಜುವಾತುಪಡಿಸಲು ಮಂಡಳಿ ಗುರುತಿಸಿದ ಜಾಗದ ಮಾಲಕ ವಕ್ಫ್ ಕಾನೂನು ನ್ಯಾಯ ಮಂಡಳಿಯ ಬಳಿ ಹೋಗಬೇಕು. ಅದು ಈ ಜಾಗ ಮಂಡಳಿಗೆ ಸೇರಬೇಕಾ ಅಥವಾ ವ್ಯಕ್ತಿಗ ಸೇರಬೇಕಾ ಎಂದು ಅದು ನಿರ್ಧಾರ ಮಾಡುತ್ತದೆ. ವಕ್ಫ್ ನ್ಯಾಯ ಮಂಡಳಿ ದಯೆ ತೋರಿ ಜಾಗ ಕಳೆದುಕೊಂಡವನಿಗೆ ಮರಳಿಸಬಹುದು ಅಥವಾ ಅದು ತನ್ನದೇ ಎಂದು ತೀರ್ಪು ನೀಡಬಹುದು. ವಕ್ಫ್ ಎಂದರೆ ಅರ್ಥ ಶರಣಾಗುವುದು ಎಂದು. ಹಾಗಾಗಿ ಜಾಗ ಕಳೆದುಕೊಳ್ಳುವ ಭಯ ಇರುವ ವ್ಯಕ್ತಿ ಆ ನ್ಯಾಯ ಮಂಡಳಿಯ ಮುಂದೆ ಸಂಪೂರ್ಣವಾಗಿ ಶರಣಾಗಿ ತಲೆಬಾಗಲೇಬೇಕು. ಇದು ಅಲ್ಪಸಂಖ್ಯಾತರನ್ನು ಓಲೈಸಲು ಸಲುವಾಗಿ ಕಾಂಗ್ರೆಸ್ ಹಿಂದೂಗಳನ್ನು ಗುಲಾಮರನ್ನಾಗಿಸುವ ತಂತ್ರ. ಹೀಗಾಗಿ ಎಷ್ಟೋ ಜನ ಹಿಂದೂ ಅಮಾಯಕರು ತಮ್ಮ ಭೂಮಿಯನ್ನು ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ ಮಾಡಿರುವ ಕುತಂತ್ರದಿಂದಾಗಿ ವಕ್ಫ್ ಮಂಡಳಿಯು ಲಕ್ಷಗಟ್ಟಲೆ ಎಕರೆ ಪ್ರದೇಶವನ್ನು ಹೊಂದಿದ್ದು ಆ ಪ್ರದೇಶದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದೆ. ಈ ಆಸ್ತಿ ಸುಮಾರು 1.2 ಲಕ್ಷ ಕೋಟಿ ರೂಪಾಯಿ ಇದ್ದು ರೈಲ್ವೆ ಹಾಗೂ ರಕ್ಷಣಾ
ಸಚಿವಾಲಯದ ಬಳಿಕ ದೇಶದಲ್ಲಿ ಅತ್ಯಧಿಕ ಪ್ರಮಾಣದ ಭೂಮಿ ಹೊಂದಿರುವ ಮೂರನೇ ಅತಿ ದೊಡ್ಡ ಸಂಸ್ಥೆ ಆಗಿದೆ. ಇಂದು ವಕ್ಫ್ ಬಳಿ 8.2 ಲಕ್ಷ ಎಕರೆ ಭೂಮಿಯ ಒಡೆತನ ಇದೆ. ಅಂದರೆ ನಮ್ಮ ಚಂಡೀಗಢದ 30 ಪಟ್ಟು ಭೂಮಿ ವಕ್ಫ್ ಮಂಡಳಿಯ ನಿಯಂತ್ರಣದಲ್ಲಿದೆ. ಪ್ರಪಂಚದಲ್ಲಿ 57 ಮುಸ್ಲಿಂ ರಾಷ್ಟ್ರಗಳಿದ್ದರೂ ಯಾವ ರಾಷ್ಟ್ರದಲ್ಲೂ ವಕ್ಫ್ ಬೋರ್ಡ್ ಎಂಬ ಪರಿಕಲ್ಪನೆ ಇಲ್ಲ. ಇದು ಕಾಂಗ್ರೆಸ್ ವೋಟ್ ಬ್ಯಾಂಕಿಗಾಗಿ ಮುಸಲ್ಮಾನರನ್ನು ಓಲೈಸುವ ಸಲುವಾಗಿ ಹಿಂದೂಗಳನ್ನು ನಿಯಂತ್ರಿಸಲು ತಂದ ನಿಯಮ. ಕೆಲವು ಸಂದರ್ಭಗಳಲ್ಲಿ ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳು ಅಡ್ಡಗಾಲು ಹಾಕಿ ವಕ್ಫ್ ಮಂಡಳಿಯ ಏಕಪಕ್ಷೀಯ ನಿರ್ಧಾರ ಹಾಗೂ ಅದರ ದೌರ್ಜನ್ಯವನ್ನು ಖಂಡಿಸಿದ್ದೂ ಇದೆ. ಆದರೆ ಇದೀಗ ಮೋದಿ ಸರ್ಕಾರವು ವಕ್ಫ್ ಬೋರ್ಡ್ ನಿಯಮವನ್ನು ಬದಲಾಯಿಸಲು ಹೊರಟಿದ್ದು, ಇದಕ್ಕೆ ಕಾಂಗ್ರೆಸ್ ಸಹಿತ ವಿರೋಧ ಪಕ್ಷಗಳು ಕಡು ವಿರೋಧವನ್ನು ಮಾಡುತ್ತಿವೆ. ಈ ವಿರೋಧ ಪಕ್ಷಗಳ ಕುತಂತ್ರ ಹಿಂದೂಗಳಿಗೆ ಅರ್ಥ ಆಗದಿರುವುದು ವಿಪರ್ಯಾಸವೇ ಸರಿ. ಈ ಹಿಂದೂ ಯಾವಾಗ ಬುದ್ಧಿ ಕಲಿಯುತ್ತಾನೋ ಆ ದೇವರೇ ಬಲ್ಲ. ಮೋದಿಯವರು ಹೊಸದಾಗಿ ಮಂಡಿಸುವ ಕಾಯ್ದೆಯಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಿದ್ದು ವಕ್ಫ್ ಬೋರ್ಡಿನ ಅಧಿಕಾರಕ್ಕೆ ಕತ್ತರಿ ಹಾಕಲಾಗಿದೆ. ತನಗೆ ಮನಸ್ಸು ಬಂದ ಹಾಗೆ ಒಂದು ಜಾಗವನ್ನು ಗುರುತಿಸಿ ಇದು ತನಗೆ ಸೇರಿದ್ದು ಎಂದು ವಕ್ಫ್ ಮಂಡಳಿ ಹೇಳುವ ಹಾಗಿಲ್ಲ. ಅದು ತನಗೆ ಸೇರಿದ್ದು ಎಂದು ಭೂ ದಾಖಲೆ ಪತ್ರಗಳನ್ನು ಒದಗಿಸತಕ್ಕದ್ದು. ಹಾಗೂ ಮಂಡಳಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೂ ಪ್ರಾತಿನಿಧ್ಯ ನೀಡುವ ಹೊಸ ಯೋಚನೆಯನ್ನು ಮೋದಿ ಸರ್ಕಾರ ಮಾಡಿದೆ. ಇಷ್ಟರ ತನಕ ಮಂಡಳಿ ಒಂದು ಆಸ್ತಿ ತನ್ನದೆಂದು ಘೋಷಣೆ ಮಾಡಿದರೆ ಅದನ್ನು ತೀರ್ಮಾನ ಮಾಡುವ ಹಕ್ಕು ವಕ್ಫ್ ನ್ಯಾಯ ಮಂಡಳಿಗೆ ಮಾತ್ರ ಇತ್ತು. ಅದು ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಳ್ಳುತ್ತಿತ್ತು. ಆದರೆ ಇನ್ನು ಮುಂದೆ ಅದರ ದಾಖಲೆಗಳನ್ನು ಜಿಲ್ಲಾಧಿಕಾರಿಯವರು ಪರಿಶೀಲಿಸಿ ತೀರ್ಮಾನ ಮಾಡುವ ರೀತಿ ಬದಲಾವಣೆ ಮಾಡಲಾಗಿದೆ. ಹಾಗೂ ಕಾಂಗ್ರೆಸ್ ರೂಪಿಸಿರುವ ಕಾನೂನಿನಲ್ಲಿ ಒಂದು ಜಾಗವನ್ನು ವಕ್ಫ್ ಮಂಡಳಿಗೆ ನೀಡಲು ಬಾಯಿ ಮಾತು ಮಾತ್ರ ಸಾಕಾಗುತ್ತಿತ್ತು. ಹೀಗಾಗಿ ಎಷ್ಟೋ ದೌರ್ಜನ್ಯಗಳು ನಡೆಯುತ್ತಿದ್ದವು. ಆದರೆ ಇನ್ನು ಮುಂದೆ ಆಸ್ತಿ ದಾನ ನೀಡುವ ವ್ಯಕ್ತಿ ದೃಢೀಕರಣ ಪತ್ರವನ್ನು ನೀಡಬೇಕಾಗುತ್ತದೆ. ಹೀಗಾಗಿ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ಹಾಗೂ ವಕ್ಫ್ ಮಂಡಳಿ ವಕ್ಫ್ ಬೋರ್ಡ್ನ ಹೊಸ ಕಾನೂನು ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದು. ಈ ತಿದ್ದುಪಡಿ ಆದಷ್ಟು ಶೀಘ್ರವಾಗಿ ಜಾರಿ ಬರಲಿ. ಮುಂದಿನ ದಿನಗಳಲ್ಲಿ ಹಿಂದೂಗಳಿಗೆ ಕಂಟಕವಾಗುವುದು ತಪ್ಪಲಿ ಎಂದು ನಮ್ಮೆಲ್ಲರ ಆಶಯ. ಜೈ ಹಿಂದ್.